ಉಚಿತ ತರಬೇತಿ ಚನ್ನಬಸಯ್ಯ ಸ್ವಾಮಿ ಹೇಳಿಕೆ. ಗಂಗಾವತಿ ರಿಚ್ ಮಚ್ ಹೈಯರ್ ಅಕಾಡೆಮಿ ಫೌಂಡೇಶನ್ ಬೆಂಗಳೂರು ಹಾಗೂ ನಗರದ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಗುಂಜಹಳ್ಳಿ ನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯ ಇವರ ನೇತೃತ್ವದಲ್ಲಿ ಬ್ಯೂಟಿಷಿಯನ್ ಉಚಿತ ತರಬೇತಿ ಕಾರ್ಯಾಗಾರವನ್ನು 18 ರಿಂದ 35 ವರ್ಷದ ಒಳಗಿನ ಮಹಿಳೆಯರಿಗಾಗಿ ಆಯೋಜಿಸಲಾಗಿದೆ ಎಂದು ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಚನ್ನಬಸಯ್ಯ ಸ್ವಾಮಿ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಜನವರಿ 14 ರಿಂದ ನೋಂದಣಿ ಕಾರ್ಯವನ್ನು ಆರಂಭಿಸಲಾಗಿದ್ದು ದಿನಾಂಕ 19 ಜನವರಿ ಕೊನೆಯ ದಿನಾಂಕವಾಗಿದ್ದು ಆಸಕ್ತಿ ಹೊಂದಿದ ಮಹಿಳೆಯರು ತಮ್ಮ ಸ್ವಮಾಹಿತಿಯೊಂದಿಗೆ ನೋಂದಾಯಿಸಿಕೊಳ್ಳಬೇಕೆಂದು ಕರೆ ನೀಡಿದ ಅವರು ಪ್ರಥಮ ಹಂತದಲ್ಲಿ ಕೇವಲ 25 ಮಹಿಳೆಯರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಜಿಎಚ್ಎನ್ಸಿ ಕಾಲೇಜಿನ ಪ್ರಾಚಾರ್ಯ ಬಸವರಾಜ್ ಮಾತನಾಡಿ, ಸದರಿ ತರಬೇತಿ ಕಾರ್ಯವು ಮಹಿಳೆಯರ ಸಬಲೀಕರಣ ಹಾಗೂ ಸ್ವಯಂ ಉದ್ಯೋಗಕ್ಕಾಗಿ ಆಯೋಜಿಸಲಾಗಿದ್ದು 1 ತಿಂಗಳ ಕ್ಲಾಸ್ ರೂಮ್ ತರಬೇತಿ ಜೊತೆಗೆ 2 ತಿಂಗಳ ಪ್ರಾಕ್ಟಿಕಲ್ OJT ನೀಡಲಾಗುತ್ತಿದ್ದು ತಮ್ಮ ಆಧಾರಿಕ ಕಾರ್ಡ್ ಸಂಖ್ಯೆಯೊಂದಿಗೆ ಮೊಬೈಲ್ ಸಂಖ್ಯೆ ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದರು. ತರಬೇತಿಯನ್ನು ಪೂರ್ಣಗೊಳಿಸಿದ ಮಹಿಳೆಯರಿಗೆ ಬ್ಯೂಟಿಷಿಯನ್ ಕಿಟ್ ಸಹ ಉಚಿತವಾಗಿ ನೀಡಲಾಗುವುದು. ಇದರಿಂದ ಮಹಿಳೆಯರು ಸ್ವತಂತ್ರವಾಗಿ ಬ್ಯೂಟಿಷಿಯನ್ ಕೇಂದ್ರಗಳನ್ನು ಸ್ಥಾಪಿಸಿ ಸ್ವಯಂ ಉದ್ಯೋಗದ ಮೂಲಕ ಆರ್ಥಿಕವಾಗಿ ಸದೃಢವಾಗಲು ಸಾಧ್ಯವಾಗುತ್ತದೆ. ಜೊತೆಗೆ ಉದ್ಯೋಗಕ್ಕಾಗಿ ಬ್ಯಾಂಕ್ ಸೌಲಭ್ಯಗಳು ಸಹ ದೊರೆಯುತ್ತದೆ ಎಂದು ತಿಳಿಸಿದರು. ಇದು ಒಂದು ಸಮಾಜಮುಖಿ ಕಾರ್ಯವಾಗಿದ್ದು ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಸ್ಥಾಪನೆಗೊಂಡು 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮತ್ತಷ್ಟು ಮಹಿಳೆಯರಿಗೆ ವಿಶೇಷ ಯೋಜನೆಗಳನ್ನು ಹಂತ ಹಂತವಾಗಿ ನಡೆಸಲಾಗುವುದೆಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಶರಣೇಗೌಡ ಮಾಲಿ ಪಾಟೀಲ್ ಉಪಸ್ಥಿತರಿದ್ದರು. ನಮ್ಮ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಗುಂಜಳ್ಳಿ ಹಿರೇನಗಪ್ಪ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ರಿಚ್ ಮಚ್ ಹೈಯರ್ ಅಕಾಡೆಮಿಕ್ ಫೌಂಡೇಶನ್ ಇವು ಸಹಯೋಗದೊಂದಿಗೆ ಈ ಮಹಿಳೆಯರ ಸಬಲೀಕರಣದ ಒಂದು ಯೋಜನೆಯ ಅಡಿಯಲ್ಲಿ ನಾವೊಂದು ಬ್ಯೂಟಿಷಿಯನ್ ಕೋರ್ಸನ್ನು ಮಹಿಳೆಯರಿಗೆ ಬ್ಯೂಟಿಷಿಯನ್ ಕೋರ್ಸಿನ ತರಬೇತಿಯನ್ನು ಮಹಿಳೆಯರಿಗಾಗಿ ಹಮ್ಮಿಕೊಳ್ಳಲಾಗಿದೆ. ಇದು 21ನೇ ತಾರೀಕಿನಿಂದ ಪ್ರಾರಂಭವಾಗಿ 1 ತಿಂಗಳ ಸತತವಾಗಿ ಏನಂತೆಲ್ಲ ಮಧ್ಯಾಹ್ನ 2:30ರಿಂದ 4:30ವರೆಗೆ ನಮ್ಮ ಗುಂಜಳ್ಳಿ ಹಿರೇನಗಪ್ಪ ಕಾಲೇಜಿನ ಆವರಣದಲ್ಲಿ ಈ ತರಬೇತಿ ನಡೆಯುತ್ತದೆ. ಈ ತರಬೇತಿಗಾಗಿ ಏನಂತೆಲ್ಲ 18 ವರ್ಷದಿಂದ 35 ವರ್ಷದವರೆಗಿನ ಮಹಿಳೆಯರು ಏನಂತೆಲ್ಲ ಇದಕ್ಕೆ ಸೇರಬಹುದು. ಆದರೆ ಕೇವಲ 25 ಇವು ಸೀಟುಗಳು ಇರೋದರಿಂದ 25 ಮಹಿಳೆಯರಿಗೆ ಮಾತ್ರ ಅವಕಾಶ ಇರೋದರಿಂದ ದಯವಿಟ್ಟು ಯಾರಾದರೂ ಕೂಡ ಮಹಿಳೆಯರು ಅಂಗವೈಕಲ್ಯ ಇದ್ದರೂ ಇರ್ಬೋದು ಅಥವಾ ಇದಕ್ಕೆ ಇರ್ಬೋದು, ಅವ್ರು ಬಂದರೆ ತಾವು ಮುಂದೆ ಜೀವನದಲ್ಲಿ ಸ್ವಯಂ ಉದ್ಯೋಗವನ್ನೇನೆಲ್ಲ ಮಾಡಿಕೊಂಡು ಜೀವನದಲ್ಲಿ ಏನೆಲ್ಲ ಉನ್ನತಿ ಸಾಧಿಸಲಿಕ್ಕೆ ಸಾಧ್ಯ. ನಮ್ಮ ಭಾಗ ಹಿಂದುಳಿದ ಭಾಗವಾಗಿರೋದ್ರಿಂದ ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ಸಿಕ್ಕಿಲ್ಲ. ಆದ ಕಾರಣ ಆ ಒಂದು ಉದ್ದೇಶದಿಂದ ಏನಿದ್ದಲ್ಲ ಈ ಒಂದು ಯೋಜನೆ ಏನಿದ್ದಲ್ಲ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಏನಿದ್ದಲ್ಲ ನಿಮ್ಮ ಪತ್ರಕರ್ತರನ್ನ ಬೇಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಇದಕ್ಕೆ ಪ್ರಚಾರ ಕೊಡಿ. ಮ್ಯಾಕ್ಸಿಮಮ್ ಅಸಹಾಯಕ ಹೆಣ್ಮಕ್ಳು ಇದರ ಉಪಯೋಗ ತಗೊಂಡ್ರೆ ಭಾಳ ಚಲೋ. ಅಂದರೆ ಇನ್ ಜನರಲ್ ಎಲ್ಲರಿಗೂ ಇದೆ, ಆದರೆ ಅಂದರೆ ಅವ್ರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನಿದ್ದಲ್ಲ ಹೆಲ್ಪ್ ಆಗ್ತದೆ ಅಂತ ಒಂದು ಉದ್ದೇಶ ಇದೆ. ಆದ ಕಾರಣ ಇದನ್ನು ಸ್ವಲ್ಪ ನಾಳೆನೇ, ಯಾಕಂದರೆ ಈ ಟೈಮ್ ಭಾಳ ಸಮಯ ಅವಧಿ ಸ್ವಲ್ಪ ಇರೋದ್ರಿಂದ ನಾಳೆನೇ ಸ್ವಲ್ಪ ದಯವಿಟ್ಟು ಪತ್ರಿಕೆಗಳಲ್ಲಿ ಇವರು ಬರೋದು ಮಾಡಿದರೆ ಅಂತಂದರೆ ವಿಷಯ ತಿಳ್ಕೊಂಡು ಏನಂತೆಲ್ಲ ಬರೋರು ಬಂದ ಅರ್ಜಿ ವಿಶೇಷ ಏನಂತೆಲ್ಲ ಅನುಕೂಲ ಆಗ್ತದೆ. ಆದ ಕಾರಣ ದಯವಿಟ್ಟು ಇದನ್ನು ಕರ್ಕೊಂಡು ಸ್ವಲ್ಪ ಕೊಡ್ತಾರೆ. ಆಮೇಲೆ ಏನಂದ್ರೆ ಎಂಡ್ ಇವರಿಗೆ ಆ ಬ್ಯೂಟಿಷಿಯನ್ ಕೋರ್ಸ್ ಕಿಟ್ಸ್ ಇರ್ತಾವಲ್ಲ, ಕಿಟ್ಸು ಕೂಡ ಫ್ರೀಯಾಗಿ ಕೊಡ್ತಾರೆ. ಆಮೇಲೆ ಸೆಲ್ಫ್ ಇದ್ರದ್ದು ಕೋರ್ಸ್ ಮಾಡಿದವರಿಗೆ ಬ್ಯಾಂಕಿಂಗ್ ಸಾಲ ಸೌಲಭ್ಯ ಕೂಡ ಸಿಗ್ತದೆ. ಅವರು ಸ್ವಂತ ಏನಾದರೂ ಪಾರ್ಲರ್ ತೆಗಿಬೇಕಂದ್ರು ಅದು ಏನಾದ್ರು ಮಾಡ್ಬೇಕಂತಂದ್ರೆ ಅವ್ರಿಗೆ ಏನಂತೆಲ್ಲ ಬ್ಯಾಂಕಿನ ಏನಂತೆಲ್ಲ ಲೋನ್ ಕೂಡ ಏನಂತೆಲ್ಲ ಈಸಿಲಿ ಅವೈಲೇಬಲ್ ಆಗ್ತದೆ. ಹೀಗಾಗಿ ಟೋಟಲಿ ಅವರು ಸ್ವಯಂವಾಗಿ ಏನಂತೆಲ್ಲ ನಮ್ಮ ಕಾಲದಲ್ಲಿ ತಾವು ನಿಂತು ಕುಟುಂಬವನ್ನು ಏನಂತೆಲ್ಲ ಮೇಂಟೈನ್ ಮಾಡಲಿಕ್ಕೆ ಸಲಹಲಿಕ್ಕೆ ಏನಂತೆಲ್ಲ ಕುಟುಂಬಕ್ಕೆ ತಾವು ಕೂಡ ಒಂದು ಅರ್ನಿಂಗ್ ಮೆಂಬರ್ ಆಗಿ ಏನಂತೆಲ್ಲ ಗುರುತಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ನೆಕ್ಸ್ಟ್ ಅಕಸ್ಮಾತ್ ಏನಂತೆಲ್ಲ ಇದು ಸಕ್ಸಸ್ಫುಲ್ ಆಯ್ತು ಅಂತ 2-3 ತಿಂಗಳಾದ್ಮೇಲೆ ಇನ್ನೊಂದು ಸಲ ಇದನ್ನೇ ಮಾಡ್ಬೋದು. ಅವ್ರು ಬಂದಂದ್ರೆ ಅವ್ರಿಗೆ ಏನಂತೆಲ್ಲ 2ನೇ ಕೋರ್ಸ್ ಕೊಡ್ಬೋದು. ಜನಸಂಖ್ಯೆ ಜಾಸ್ತಿ ಆದ್ರೆ ಮತ್ತೆ ಒಂದ್ಸಲ ಅಲ್ಲ, ಅದೇ ಕರೆಕ್ಟ್. ನೀವು ಹೇಳಿದ ಅರ್ಥ ಆಯ್ತು ನನಗೆ. ಭಾಳ ಮಂದಿ ಬಂದ್ರೆ ಅಂತಂದ್ರೆ ಭಾಳ ಮಂದಿ ಬಂದಂತಲ್ಲ ಅವ್ರು ಲಿಸ್ಟ್ನಾಗ ಇಟ್ಕೊಂಡಿರ್ತೀವಿ. ಈಗ 25 ಮಂದಿಗಂತೂ ಫಸ್ಟ್ ಸರ್ವ್ ಯಾರಿಗೂ ಏನಿದೆ ಇಲ್ಲ.
ಅದಕ್ಕೆ ಬೇಡ ಒಂದು ಇಬ್ಬರು ಮೂವರಿಗೆ ಏನೈತಲ್ಲ ಅಂಗವಿಕಲರಿಗೆ ಅಂತ ನಾವು ರಿಸರ್ವ್ ಇಟ್ಟಿರ್ತೀವಿ. ಅಕಸ್ಮಾತ್ ಏನಾದರೂ ಅಂಗವಿಕಲಿದ್ದಾರೆ ಯಾರು ಬಂದರೂ ಸ್ವಲ್ಪ ಲೇಟ್ ಆದರೂ ಕೂಡ ಅವರಿಗೆ ಇದ್ರಾಗ ಈಗ ಆರ್ಥಿಕವಾಗಿ ಇದ್ದಿದ್ದವ್ರನ್ನ ಮಾಡ್ತೀರಿ ಅಥವಾ ಯಾರು ಬಂದ್ರು ತಗೋತೀವಿ? ಆರ್ಥಿಕವಾಗಿ ಕೋಟೇಶ್ವರ ಕಾಲೇಜ್ ಪರಿಚಯ ಬರ್ತಾರೆ ಎಲ್ಲರೂ ಅಲ್ಲಿ ಬರ್ತಾರಂದ್ರೆ ಏನಲ್ಲ, ಸಾಧ್ಯವಾದಷ್ಟು ಆರ್ಥಿಕವಾಗಿ ಹಿಂದುಳಿದವರಿಗೆ ಇದನ್ನ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಇರೋದು. ಅಲ್ಲ, ಇದು ಕೋರ್ಸು ಬ್ಯೂಟಿಷಿಯನ್ ಕೋರ್ಸ್ ಇರೋದ್ರಿಂದ ಇದಾಗ ಆರ್ಥಿಕ ಅನ್ನೋದ್ರಿಂದ ಆಲ್ಮೋಸ್ಟ್ ಎಲ್ಲ ಬಂದು ಜಾಯ್ನ್ ಆಗ್ಬಿಡ್ತಾರೆ. ಅದರೊಳಗೆ ಮತ್ತೆ ನೀವೇನು ಲಿಸ್ಟ್ ಮಾಡಿ ಒಂದು ಉದ್ಯೋಗ ಮಾಡಂಗೆ ಹೇಳ್ತೇನಲ್ಲ ನೀವು ಹೇಳಿದ್ರಿ. ಶುರುವಾಗೆ ನಗರದ ಪ್ರತಿಷ್ಠಿತ ಸಂಸ್ಥೆಯಾಗಿರ್ತಕ್ಕಂಥ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ 1965ರಲ್ಲಿ ಪ್ರಾರಂಭವಾಗಿ ಅದರ ಅಡಿಯಲ್ಲಿ ಬರ್ತಕ್ಕಂಥ ಗುಂಜಳ್ಳಿ ಹಿರೇನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯವು ಕೂಡ 1974ರಲ್ಲಿ ಆರಂಭವಾಗಿ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ 50 ವರ್ಷಗಳ ಪೂರೈಸ್ತಾ ಇದೆ. ಆ ಒಂದು ಸುಸಂದರ್ಭದಲ್ಲಿ ನಮ್ಮ ಕಾಲೇಜಿನ ವತಿಯಿಂದ ಒಂದು ಮಹಿಳೆಯರಿಗಾಗಿ ವಿಶೇಷವಾದಂಥ ತರಬೇತಿಯನ್ನು ನೀಡಬೇಕು ಅಂತಕ್ಕಂಥ ಒಂದು ಕ್ರಮವನ್ನು ನಮ್ಮ ಆಡಳಿತ ಮಂಡಳಿಯವರು ಹೇಳಿದರು. ಆ ರೀತಿಯಾಗಿ ನಾವು ಈ ಗುಂಜಳ್ಳಿ ಹಿರೇನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಬೆಂಗಳೂರಿನ ರಿಚ್ಮಂಡ್ ಛಾಯರ್ ಅಕಾಡೆಮಿಕ್ಸ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಜನವರಿ 21ರಿಂದ 1 ತಿಂಗಳ ಉಚಿತವಾಗಿ ತರಬೇತಿ, ಅಂದರೆ ಕ್ಲಾಸ್ ರೂಮ್ ತರಬೇತಿ ಅಂತೀವಿ. 1 ತಿಂಗಳ ಉಚಿತವಾಗಿ ಕ್ಲಾಸ್ ರೂಮ್ ತರಬೇತಿ, ಅದು 2 ಅವರ್ಸ್ ಎವ್ರಿ ಡೇ 2:30ರಿಂದ 4:30ವರೆಗೆ ತರಬೇತಿಯನ್ನು ನಮ್ಮ ಕಾಲೇಜ್ ಕ್ಯಾಂಪಸ್ನಲ್ಲಿ ಕೊಡ್ತಾ ಇದ್ದೀವಿ, ನಮ್ಮ ಕಾಲೇಜ್ ರೂಮ್ನಲ್ಲಿ ಕೊಡ್ತಾ ಇದ್ದೀವಿ. ನಂತರ ಇನ್ನು 2 ತಿಂಗಳ ಏನು ಬರೆದಿದ್ದೀವಿ ನಾವು ಪಾಂಪ್ಲೆಟ್ಸ್ನಲ್ಲಿ, 2 ತಿಂಗಳ OJT ತರಬೇತಿ ಅಂತ, ಅಂದರೆ ಆನ್ ದಿ ಜಾಬ್ ಟ್ರೈನಿಂಗ್ ಅಂತ. ಅಂದರೆ ಅವ್ರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳು ಉದ್ಭವಿಸಿದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. 2 ತಿಂಗಳವರೆಗೆ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಆಫ್ ದಿ ಟ್ರೈನಿಂಗ್ ಅಂತ, ಅಂದರೆ ಜಾಬ್ ಮಾಡ್ತಾನೆ ಅವ್ರು ಕೇಳ್ಬೋದು, ಕಾಲೇಜಿಗೆ ಬರೋ ಅವಶ್ಯಕತೆ ಇರೋದಿಲ್ಲ. ಅವರು ನೇರವಾಗಿ 1 ತಿಂಗಳ ತರಬೇತಿ ಮುಗಿಸಿದ ನಂತರ ಅಕಾಡೆಮಿಕ್ ಫೌಂಡೇಶನ್ನವರ ಎಲ್ಲ 25 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತವಾಗಿ ಕಿಟ್ಟನ್ನು ವಿತರಿಸಲಾಗ್ತದೆ. ಆಮೇಲೆ ತರಬೇತಿಗೆ ಯಾವುದೇ ರೀತಿಯಲ್ಲಿ ಫೀಸನ್ನು ನಾವು ತೆಗೆದುಕೊಳ್ಳೋದಿಲ್ಲ, 1 ರೂಪಾಯಿ ಕೂಡ ತೆಗೆದುಕೊಳ್ಳೋದಿಲ್ಲ, ಉಚಿತವಾಗಿ ನೀಡ್ತಾ ಇದ್ದೀವಿ. ಇದು ಯಾಕಾಗಿ ಅಂತಂದರೆ ನಮ್ಮ ಕಾಲೇಜು 50 ವರ್ಷ ಪೂರೈಸ್ತಕ್ಕಂಥ ಸುಸಂದರ್ಭದಲ್ಲಿ ಈಗಾಗಲೇ ಆಡಳಿತ ಮಂಡಳಿಯವರು ಈ ಹಿಂದೆ ದೇಶಪಾಂಡೆ ಸ್ಕಿಲ್ ಅವರ ಜೊತೆ ಟೈಅಪ್ ಇಟ್ಕೊಂಡು 29 ವಿದ್ಯಾರ್ಥಿಗಳು ಈಗ ಒಳ್ಳೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ನೌಕರಿ ಮಾಡ್ತಾ ಇದ್ದಾರೆ. ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು, ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ಈಗಾಗಲೇ ನೌಕರಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಹೈಯೆಸ್ಟ್ ಸ್ಯಾಲ್ರಿ ನಮ್ಮ ಕಾಲೇಜಲ್ಲಿ ಅಂತ ಮೊನ್ನೆ BCom ಅಂತಿಮ ವರ್ಷದಲ್ಲಿರ್ತಕ್ಕಂಥ ಶ್ರೀಹರಿ ಒಳ್ಳ ಅವರು 9,75,000 ಪ್ಯಾಕೇಜ್ ಆ ಒಂದು ಕಂಪನಿಯಲ್ಲಿ ಸೇರಿದ್ದಾರೆ. ಅಂದರೆ ಇಯರ್ಲಿ ಪ್ಯಾಕೇಜ್ 9,75,000. ಹಿಸ್ಟ್ರಿ ಆಫ್ ಗಂಗಾವತಿ ನನಗೆ ಅನಿಸಿದ ಮಟ್ಟಿಗೆ ಅಂತಿಮ ವರ್ಷ ವಿದ್ಯಾರ್ಥಿ ಪರೀಕ್ಷೆ ಬರಿತಾ ಇದ್ದಾನೆ, ಆಲ್ರೆಡಿ ಆಫರ್ ಲೆಟರ್ ಬಂದಿದೆ. ಮತ್ತು ಈಗ ಅಂತಿಮ ವರ್ಷ ಮುಗಿಸಿದ್ದಾರೆ, ಈಗ ಒಂದು ಕಂಪ್ನಿಯಲ್ಲಿ ಜಾಯಿನ್ ಆಗಿದ್ದಾನೆ. ಇದು ಈ ಹಿಂದೆ ಮಾಡಿರ್ತಕ್ಕಂಥ ಒಂದು ಆಡಳಿತ ಮಂಡಳಿಯವರ ಸಹಕಾರದಿಂದ ನಾವು ದೇಶಪಾಂಡೆ ಸ್ಕಿಲ್ನವ್ರ ಜೊತೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಉದ್ಯೋಗ ಅವಕಾಶಗಳನ್ನು ಪೂರೈಸಬೇಕಂತ. ಮುಖ್ಯವಾಗಿ ನಮ್ಮ ಪೂಜ್ಯ ಶ್ರೀಗಳ ಒಂದು ಮುಖ್ಯ ಉದ್ದೇಶ ಏನಂದರೆ LKGಯಿಂದ PG ವರೆಗೆ ಮಾಡಬೇಕು ಅಂತಕ್ಕಂಥ ಒಂದು ಅವರು ಅಮೆರಿಕದಲ್ಲಿದ್ದಾರೆ, ಅವರೇ ಕೊಡ್ತಾ ಇದ್ದಾರೆ. ಇಯರ್ಲಿ ಒನ್ಸ್ ಟೈಮ್ ಅವರು ಅಲ್ಲಿ ಕನ್ಕ್ಲೇವ್ ಮಾಡ್ತಾ ಇದ್ದಾರೆ, ಎಲ್ಲಿ ಹುಬ್ಳಿಯಲ್ಲಿ ದೇಶಪಾಂಡೆ ಫೌಂಡೇಶನ್ನಿಂದ. ಇನ್ಫೋಸಿಸ್ ಸುಧಾ ನಾರಾಯಣ ಮೂರ್ತಿ ಅವರು ಮತ್ತು ಅವ್ರದ್ದು ಒಂದು ಫೌಂಡೇಶನ್ ಇದೆ, ಅವ್ರ ಜೊತೆಗೆ ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಪ್ರತಿಷ್ಠಿತ ಕಂಪನಿಗಳಲ್ಲಿ ನೌಕರಿ ಮಾಡಬೇಕು. ನಮ್ಮ ಗಂಗಾವತಿ ಭಾಗದ ವಿದ್ಯಾರ್ಥಿಗಳು ಕೇವಲ ಶೈಕ್ಷಣಿಕವಾಗಿ ಅಷ್ಟೇ ಮುಂದುವರಿಯತಕ್ಕಂಥದ್ದಲ್ಲ, ಉದ್ಯೋಗಗಳನ್ನು ಪಡೆಯುವವರಲ್ಲಿ ಕೂಡ ಹಿಂದೆ ಬಿಡಬಾರದು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಪೂಜ್ಯ ಶ್ರೀಗಳು ಈಗಾಗಲೇ LKGಯಿಂದ PG ವರೆಗೆ ತಂದಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ. ನಮ್ಮ ಕಾಲೇಜಿನಲ್ಲಿ FCom ಇದೆ, BCom ಇದೆ, BA ಇದೆ. ಅದರ ಜೊತೆಗೆ ಈ ರೀತಿ ತರಬೇತಿ ಕೌಶಲ್ಯವನ್ನು ನೀಡ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಪೂಜ್ಯ ಶ್ರೀಗಳು ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳ ಅಧ್ಯಕ್ಷರು ಏನಿದ್ದಾರೆ ಅವರ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ K. ಚನ್ನಬಸಯ್ಯ ಸ್ವಾಮಿಗಳು ಮತ್ತು ನಮ್ಮ ಕಾಲೇಜಿನ ಉಸ್ತುವಾರಿಗಳಾಗಿರ್ತಕ್ಕಂಥ ಮಾಜಿ ಸಂಸದರು ಶಿವರಾಮ್ ಗೌಡ ಸರ್ ಅವರು ಮತ್ತು ನಮ್ಮ ಗುಂಜಳ್ಳಿ ಹಿರೇನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯದ ಕಾಲೇಜ್ ಗವರ್ನಿಂಗ್ ಚೇರ್ಮನ್ರಾಗಿರ್ತಕ್ಕಂಥ ಗುಂಜಳ್ಳಿ ಶೇಖರಪ್ಪನವರು,
ಮತ್ತು ಈಗಾಗಲೇ ಈಗ 3 ವರ್ಷಗಳಿಂದ ಕ್ರಿಯಾಶೀಲವಾಗಿ ಕಾರ್ಯದರ್ಶಿ ಹುದ್ದೆಯನ್ನು ವಹಿಸಿಕೊಂಡ ನಂತರ ಹಲವಾರು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಈಗಾಗಲೇ ಗೊತ್ತಿದೆ, ಜನವರಿ 26 ಮತ್ತು ಆಗಸ್ಟ್ 15 ನಾವು ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಎಲ್ಲ ನಾಗರಿಕರಲ್ಲಿರ್ತಕ್ಕಂಥ ಒಂದು ಏನು ಪ್ರತಿಭೆಯನ್ನು ಗುರುತಿಸಿ ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಬದಲಾವಣೆ ಪರ್ವ ಆರಂಭವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಕಾರ್ಯದರ್ಶಿಗಳು ಬಂದ ನಂತರ ಈ ರೀತಿ ಚಿಂತನೆಗಳು ನಡೀತಾ ಇದ್ದಾರೆ. ಆ ಚಿಂತನೆಗಳಿಗೆ ತಮ್ಮೆಲ್ಲ ಸಹಾಯ ಮತ್ತು ಸಹಕಾರ ಇದ್ದರೆ ಇನ್ನೂ ನಮ್ಮ ನಗರದಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು ಅಂತಕ್ಕಂಥ ಮಹದಾಸೆ ಇದೆ. ಅದಕ್ಕೆ ತಮ್ಮೆಲ್ಲ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಮತ್ತೊಂದು ವಿಶೇಷವಾಗಿ ನೀವು ಪೇಪರ್ನಲ್ಲಿ ಮೆನ್ಷನ್ ಮಾಡಬೇಕಾಗಿದೆ, ಏಜ್ ಫ್ಯಾಕ್ಟರ್ 18 to 35 ಇಯರ್ಸ್ ಏಜ್ ಇದೆ. 18ರಿಂದ 35 ವರ್ಷಗಳವರೆಗೆ ಮಾತ್ರ ತಗೊಳ್ತಾ ಇದ್ದೀವಿ. ಆಮೇಲೆ ಕಾಲೇಜು ಓದ್ತಕ್ಕಂಥ ವಿದ್ಯಾರ್ಥಿನಿಯರನ್ನು ಹೊರತುಪಡಿಸಿ ಕಾಲೇಜು ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಅವಕಾಶ ಇಲ್ಲ. ಅಂದರೆ ಕಾಲೇಜು ಮುಗಿಸಿ ಅನ್ಎಂಪ್ಲಾಯ್ ಆಗಿರಬೇಕು, ವಿದ್ಯಾವಂತರಾಗಿದ್ದಾರೆ ಮತ್ತು ವಿದ್ಯಾವಂತರಾಗಿ ನೌಕರಿಯನ್ನು ಪಡೆದೇ ಇರತಕ್ಕಂಥ ಮಹಿಳೆಯರಿಗಾಗಿ ಇದಿದೆ. ಸಾಮಾನ್ಯ 35 ವರ್ಷ ಆಗಿದೆ. ಮತ್ತು ಸಿಂಧನೂರು ಪಾಟೀಲ್ ಕಾಲೇಜಿನಲ್ಲಿ ಕೂಡ ಸಿಂಧನೂರಲ್ಲಿ ಕೂಡ ಫೌಂಡೇಶನ್ ಆ ಫೌಂಡೇಶನ್ ಅವರೇ ಹೈದರಾಬಾದ್ ಕರ್ನಾಟಕ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ಕೊಪ್ಪಳ ವಿಶ್ವವಿದ್ಯಾಲಯ ಕೊಪ್ಪಳದ ವತಿಯಿಂದ ನಾವು ಇದು MOU ಮಾಡಿಕೊಂಡಿದ್ದಾರೆ. ನಮ್ಮ ಪ್ರೊಫೆಸರ್ BK ರವಿ ಅವರು, ಕುಲಪತಿಗಳಾಗಿರ್ತಕ್ಕಂಥ BK ರವಿ ಅವರು ಅವ್ರ ಜೊತೆ MOU ಮಾಡ್ಕೊಂಡಿರೋ ಸಲುವಾಗಿ ಕೊಪ್ಪಳ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬಂದಿರತಕ್ಕಂಥ ಕಾರಣದಿಂದ ನಾವು ಈ ಕೋರ್ಸನ್ನು ನಾವು ಆರಂಭ ಮಾಡಿದ್ದೇವೆ. ಪ್ರಥಮವಾಗಿ ಟ್ರಯಲ್ ಆ್ಯಂಡ್ ಎರರ್ ಅಂತಲೇ ತಿಳ್ಕೊಳ್ರಿ ಮಾಡಿದ್ದೇವೆ. ಇದರ ಪ್ರಯೋಜನವನ್ನು ಆದಷ್ಟು ಮಹಿಳೆಯರು ತೆಗೆದುಕೊಳ್ಬೇಕು.